ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಹಬ್ಬವಾಗಿರುವ ಗೌರಿ ಗಣೇಶ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ವತಿಯಿಂದ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಯುವಕರ ಬಳಗಗಳ ಜೊತೆ ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನಾ ವಿಚಾರವಾಗಿ ಡಿವೈಎಸ್ಪಿ ಶಿವಕುಮಾರ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದು, ಗಣೇಶನ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಿ ಈ ಹಬ್ಬ ಭಾವೈಕ್ಯತೆಯ ಹಬ್ಬವಾಗಿದ್ದು ಪ್ರತಿಯೊಬ್ಬರೂ ಸಹಕರಿಸಿ. ಗಣೇಶ ಹಬ್ಬದ ಹೆಸರಲ್ಲಿ ಒತ್ತಾಯ ಪೂರ್ವಕವಾಗಿ ಸಾರ್ವಜನಿಕರ ಬಳಿ ವಸೂಲಿ ಮಾಡುವುದು, ವೈಷಮ್ಯದಿಂದ ವೈಯಕ್ತಿಕವಾಗಿ ತೇಜೋವಧೆ ಮಾಡುವ ರೀತಿಯಲ್ಲಿ ನಡೆದುಕೊಳ್ಳುವುದು, ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವ ರೀತಿಯಲ್ಲಿ ನಡೆದುಕೊಂಡರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ಕಡ್ಡಾಯವಾಗಿದೆ. ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯ ನಂತರ ಇಲಾಖೆ ನಿಗದಿಪಡಿಸಿದ ಸ್ಥಳದಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡಬೇಕು. ಹಬ್ಬದ ಹೆಸರಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿಯುಂಟು ಮಾಡಬಾರದು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಕಡ್ಡಾಯ ಎಂದು ಯುವಕರ ಬಳಗಗಳು ತೆಗೆದುಕೊಳ್ಳಬೇಕಾದ ಇನ್ನಿತರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿದರು. ಒಂದೇ ಸ್ಥಳದಲ್ಲಿ ಏನ್ ನಿಗದಿಗೆ ನಮ್ಮ ಉದಾಹರಣೆಗೆ ಮೈಕ್ ಪರ್ಮಿಷನ್ ಬೇಕು ಕೂಡ ನಮ್ಮ ಸರ್ಕಾರ ಎಷ್ಟು ಒನ್ ಡೇಗೆ ಎಷ್ಟಿದೆ, ಒನ್ ಡೇಗೆ 75 ರೂಪೀಸ್ ಚಾರ್ಜಸ್ ಇದೆ, ಅದು ಚೆನ್ನಾಗಿ ಕಟ್ಟಲೇಬೇಕು. ಈ ತರ ಇರ್ತಕ್ಕಂಥದ್ದು ಆ ಒಂದು ಇದರಲ್ಲಿ ಯಾವುದು ಎಕ್ಸಸ್ ಏನಿಲ್ಲ. ಒಂದು ಅಂತ ಒಂದು ಸಿಂಗಲ್ ವಿಂಡೋಸ್ ಬಂದ್ರೆ ಎಲ್ಲ ಇಲಾಖೆಯವರು ಸಿಗ್ತಾರೆ. ಏನ್ ಫೀಸಸ್ ಇದೆ ಕಳ್ಬೇಕು, ರಿಸೀವ್ ತಗೋಬೇಕು, ಈ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ನಂತರದಲ್ಲಿ ನೀವು ಈ ಒಂದು ನಿಮ್ಮ ಒಂದು ಗುಂಪಲ್ಲಿ 10 ಜನ 15 ಜನ ಯಾರು ಸೇರಿ ಗಣೇಶ ವಿಸರ್ಜನೆ ಮಾಡ್ತಕ್ಕಂಥವ್ರಿದ್ರೆ ನಿಮ್ಮ ಅದರಲ್ಲಿ ಒಬ್ಬ ಮಾಸ್ಟರ್ ಕ್ಯಾಪ್ಟನ್ ಅಂತ ಬೇಕು. ಯಾಕಂದ್ರೆ ಏನಾಗುತ್ತೆ, ನಿಮ್ಮ ಒಂದು ಈ ಗಣೇಶ ವಿಸರ್ಜನೆಗಳು ಯಾಕೆ ಅಂತಂದ್ರೆ ನಿಮ್ಗಳು ಏನ್ ಮಾಡ್ತೀವಿ, ಪಬ್ಲಿಕ್ ಕಡೆಯಿಂದ ಯಾರೋ ಕಡೆಯಿಂದ ಸುಮಾರು ನೀವು ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ನೀವು ಸಾರ್ವಜನಿಕರಿಗೆ ಧಮಕಿ ಹಾಕಿ ಎದುರಿಸಿ ಈ ಗಣೇಶ ವಿಸರ್ಜನೆ ಕುಣಿಸುವ ವಿಚಾರದಲ್ಲಿ ವಸೂಲಿ ಮಾಡಿದ್ರೆ 100% ಟೋಟಲ್ ನಾವು ಎಗನಿಸ್ಟ್. ಅದಕ್ಕೆ ಅವಕಾಶ ಇಲ್ಲ. ವಾಲಂಟಿಯರ್ ಆಗಿದ್ರೆ ನೋ ಪ್ರಾಬ್ಲಮ್. ಆದ್ರೆ ನೀವು ಗುಂಪಲ್ಲಿ ಬೆದರಿಸಿ ನಮ್ಮ ಕೆಲವರು ಆಕ್ಟಿವಿಟೀಸ್ ಬಿಟ್ಕೊಂಡು ನಾವು ಗಣೇಶ ಕೂಡಿಸ್ತೀವಿ, ಕೊಡ್ಲೇಬೇಕು, ಮಾಡ್ಲೇಬೇಕು, ಆ ತರ ನಿಮ್ಗೆ ಬೆದರಿಸಿ ಮಾಡಿದ್ರೆ 1% ರಿಜಿಸ್ಟರ್ ಕೇಸ್. ಅದಕ್ಕೆ ಅವಕಾಶ ಇಲ್ಲ. ನೀವು ಮಾಡಿ ಮತ್ತೆ ನಿಮ್ಮಲ್ಲಿ ಗಣೇಶ ಕೂಡಿಸ್ತಕ್ಕಂಥ ಏನು ಟ್ರಸ್ಟ್ ಮೆಂಬರ್ ಮಾಡ್ಕೊಂಡಿದ್ದೀರೋ ಎಲ್ಲ ಒಮ್ಮತವಾಗಿರಲಿ, ಒಂದು ಮನಸ್ಸಿನಲ್ಲಿರಲಿ. ಯಾಕೆ ನಿಮ್ಮಲ್ಲಿ ಏನಾಗುತ್ತೆ, ಕೊನೆಗೆ ದುಡ್ಡು ಕಲೆಕ್ಟ್ ಮಾಡ್ತೀರಿ, ದುಡ್ಡು ಜಾಸ್ತಿ ಕಲೆಕ್ಟ್ ಆಯ್ತು, ಆಮೇಲೆ ದಿನಕ್ಕೆ ಯಾರು ಖರ್ಚು ಮಾಡ್ತೀರಾ, ಕೆಲವು ದುಡ್ಡು ಮಾಡ್ತೀರಾ, ಲೆಕ್ಕ ವ್ಯವಹಾರಗಳು ವ್ಯತ್ಯಾಸ ಆಯ್ತು, ವ್ಯತ್ಯಾಸ ಬಂದು ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂದು ಬಂದೇನ್ ಮಾಡಿ ಒಬ್ಬರು ಗಡ್ಡೆ ಮಾಡ್ತಾಯಿದ್ದೀರಿ. ಎಷ್ಟೋ ಇನ್ಸಿಡೆಂಟ್ ನಲ್ಲಿ ನಾವು ಮಾಡರ್ ಆಗಿದ್ದು ಉಂಟು. ಏನಕ್ಕೆ ಇಷ್ಟು ಕಲೆಕ್ಷನ್ ಆಯ್ತು, ಇವನು ಇಷ್ಟಿಂದ ಇವನು ಸ್ವಂತಕ್ಕೆ ಬರ್ಸ್ಕೊಂಡ ಅಂತೇಳಿ ಗಡ್ಡೆ ಮಾಡ್ಕೊಂಡು ಮಾಡಾಗಿದ್ದು ಉಂಟು. ನಾನು ಅದಕ್ಕೆ ಹೇಳ್ತಕ್ಕಂಥದ್ದು, ನೀವು ಯಾರು ಟ್ರಸ್ಟ್ ಆಗಿ ಅಧ್ಯಕ್ಷರಾಗಿರ್ತೀರೋ, ಖಜಾಂಚ್ ಆಗಿರ್ತಾರೋ, ನಿಮ್ಮ ಲೆಕ್ಕಾಚಾರಗಳು ಕೂಡ ಅಷ್ಟೇ ಇರ್ಬೇಕು. ನೋಡಪ್ಪ, ಇಷ್ಟು ಅಮೌಂಟ್ ಬಂತು, ಇಷ್ಟು ಖರ್ಚಾಗಿದೆ, ಇಷ್ಟು ಉಳಿದಿದೆ ಅಂತ ನಿಮ್ಮ ಲೆಕ್ಕಾಚಾರಗಳು ಕೂಡ ನೀವು ಸ್ಪಷ್ಟವಾಗಿ ಇಟ್ಕೊಳ್ಳಿ. ನಿಮ್ಮಲ್ಲಿ ಗೊಂದಲ ಬೇಡ, ಯಾವುದು ಕೂಡ ಇದಾಗೋದು ಬೇಡ. ಅದಕ್ಕೆ ಅಂತಾನೆ ಒಬ್ಬ ಮಾಸ್ಟರ್ ಇರ್ತಂದ್ರೆ ಅವನು ಕಂಟ್ರೋಲಿಂಗ್ ಮಾಡ್ಕೊಂಡಿರ್ತಾನೆ. ಇದು ಬದಲು ಬೇಡ. ಒಂದು ಎರಡನೇದು, ನೀವು ಈ ಒಂದು ನಮಗೆ ಮನವಿ ಪತ್ರ ಕೊಡುವ ಸಂದರ್ಭದಲ್ಲಿ ಸರ್ ನಾವು ಇಂಥ ಟ್ರಸ್ಟ್ನವರು ಇಂಥ ದಿನಾಂಕದಿಂದ ಇಂಥ ದಿನಾಂಕದವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ, ಇಂಥ ದಿನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ, ಇಂಥ ದಿನದಲ್ಲಿ ನಾವು ಆರ್ಕೆಸ್ಟ್ರಾವನ್ನು ಇಟ್ಕೊಂಡಿದ್ದೀವಿ, ಇಂಥ ದಿನದಲ್ಲಿ ನಾವು ಇಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ, ಇಷ್ಟು ಜನ ಸೇರ್ತಾರೆ. ನೀವೆಲ್ಲ ಕೂಡ ಸ್ಪಷ್ಟವಾಗಿ ನಿಮ್ಮ ಮನವಿಯನ್ನ ಸಲ್ಲಿಸಿಕೊಡ್ಬೇಕು. ನಾವು ಆ ದಿನಗಳಲ್ಲಿ ಪೊಲೀಸ್ ಬಂದೋಬಸ್ತನ್ನು ನಾವು ಏರ್ಪಾಡು ಮಾಡಕ್ಕೆ ಅನುಕೂಲ ಆಗುತ್ತೆ. ನೀವು ಯಾರು ಹೇಳೋದಿಲ್ಲ, ಇಲ್ಲ ಸರ್ ನೀವು ಆರ್ಕೆಸ್ಟ್ರಾ ಮಾಡ್ಕೊತೀರಾ, ಆರ್ಕೆಸ್ಟ್ರಾ ಮಾಡ್ಕೊಂಡು ಯಾವ ಸೀನ್ಸ್ ಇದನ್ನ ಬೇರೆ ಬೇರೆ ತರವಾದ ದೃಶ್ಯಾವಳಿಗಳಿಗೆ ಅವಕಾಶ ಇರ್ತದೆ. ನಾನು ಅದಕ್ಕೆ ಹೇಳ್ತಕ್ಕಂಥದ್ದು, ನೀವು ಮನವಿ ಪತ್ರವನ್ನ ಕೊಡುವ ಸಂದರ್ಭದಲ್ಲೇ ಸರ್ ಇಂತಿಂತ ಪ್ರೋಗ್ರಾಮ್ ನಾವು ಮಾಡ್ಕೊಂಡಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಅಬ್ಸಿನ್ಸ್ಗೆ ಅವಕಾಶ ಇಲ್ಲ. ನಗ್ನ ಚಿತ್ರಗಳಿಗೆ, ನಗ್ನ ಡ್ಯಾನ್ಸ್ಗಳಿಗೆ ಮತ್ತು ಇವಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಅಂಥವ್ರ ಮೇಲೆ ನಾವು ಕಾನೂನು ಕ್ರಮ ಹೋಗ್ತೀವಿ. ಮತ್ತೆ ನಿಮ್ಮ ಒಂದು ಗಣೇಶ ವಿಸರ್ಜನೆ ಉಳಿಸುವ ಸಂದರ್ಭದಲ್ಲಿ ವಿವಾದಾತ್ಮಕವಾದಂತ ಭಾಷಣಗಳು ಮಾಡಿದ್ರೆ, ಧರ್ಮಗಳ ಬಗ್ಗೆ, ಜಾತಿಗಳ ಬಗ್ಗೆ, ಮತ್ತೆ ನಿಮ್ಮ ಬೇರೆ ಒಂದು ವೈಯಕ್ತಿಕ ದ್ವೇಷಗಳನ್ನು ಇಟ್ಕೊಂಡು ನೀವೇನಾದ್ರು ಆಯೋಜಕರು
ಕಾರ್ಯಕ್ರಮಗಳಲ್ಲಿ ಮಾಡಿದ್ದೆ ಆದರೆ ಈಚ್ ಅಂಡ್ ಎವ್ರಿಥಿಂಗ್ ರೆಕಾರ್ಡ್ ಆಗ್ತದೆ. ನಾವು ಕಾನೂನು ಪ್ರಕಾರ ಹೋಗ್ತೀವಿ. ಭಿನ್ನ ಜಾತಿಯ ಬಗ್ಗೆ, ಭಿನ್ನ ಕೋಮಿನವ್ರ ಬಗ್ಗೆ ಆಗಿರ್ಬೋದು, ಯಾವುದೇ ತರವಾದಂತ ಇನ್ನೊಬ್ಬರ ಬಗ್ಗೆ ಅವೇಡಕರವಾದಂತ ಮಾತುಗಳನ್ನ ಆಡಂಗಿಲ್ಲ. ಇನ್ನು ಸಭೆಯಲ್ಲಿ ಪಿಎಸ್ಐ ನಂಜುಂಡಯ್ಯ, ನಗರಸಭೆ ಅಧಿಕಾರಿಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡಿದ್ದರು. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.